ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಬ್ರಹ್ಮದೇವನು ಕೃಷ್ಣನ ಗೆಳೆಯರನ್ನು ಬಚ್ಚಿಟ್ಟಿದ್ದ ಕಥೆಯನ್ನು ನೋಡಿದೆವು. ಇಂದು ಆ ಲೀಲೆಯ ಮುಕ್ತಾಯದ ಹಂತವನ್ನು ತಿಳಿಯೋಣ. ಬ್ರಹ್ಮದೇವನು 1 ವರ್ಷದ ನಂತರ ಮರಳಿ ಬಂದು ನೋಡಿದಾಗ ಅವನಿಗೆ ಕಂಡದ್ದೇನೆಂದರೆ, ತಾನು ಬಚ್ಚಿಟ್ಟಿದ್ದ ಗೋಪಾಲಕರು ಮತ್ತು ಹಸುಗಳು ಬೃಂದಾವನದಲ್ಲಿ ಸಲೀಸಾಗಿ ಆಟವಾಡುತ್ತಿದ್ದಾರೆ. ಬ್ರಹ್ಮದೇವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಆಗ ಕೃಷ್ಣನು ಬ್ರಹ್ಮದೇವನಿಗೆ ತೋರಿದ ಆ ಪರಮಸತ್ಯವೇನು? ಬನ್ನಿ ನೋಡೋಣ. ಬ್ರಹ್ಮದೇವನು ಗೊಂದಲಕ್ಕೀಡಾಗಿ ನೋಡುತ್ತಿರುವಾಗಲೇ ಕೃಷ್ಣನು ಒಂದು ಪವಾಡ ಮಾಡುತ್ತಾನೆ. ಬೃಂದಾವನದಲ್ಲಿ ಕರುಗಳಾಗಿ ಗೋಪಾಲಕರಾಗಿ ಇದ್ದ ಪ್ರತಿಯೊಂದು ರೂಪವೂ ಒಮ್ಮೆಲೆ ಚತುರ್ಭುಜ ನಾರಾಯಣನ ರೂಪವಾಗಿ ಬದಲಾಗುತ್ತವೆ. ಪ್ರತಿಯೊಂದು ರೂಪದಲ್ಲೂ ಶಂಖ, ಚಕ್ರ, ಗದೆ, ಪದ್ಮಗಳು ಕಾಣುತ್ತವೆ. ಬ್ರಹ್ಮದೇವನಿಗೆ ಅರಿವಾಯಿತು. ತಾನು ಯಾರನ್ನೂ ಒಬ್ಬ ಸಾಮಾನ್ಯ ಬಾಲಕ ಎಂದು ಭಾವಿಸಿದ್ದನೋ ಅವನೇ ಈ ಸಮಸ್ತ ಬ್ರಹ್ಮಾಂಡದ ಮೂಲ. ಪ್ರತಿಯೊಬ್ಬ ಗೋಪಾಲಕನೂ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದ. ಈ ಅದ್ಭುತ ದೃಶ್ಯವನ್ನು ಕಂಡ ಬ್ರಹ್ಮದೇವನು ತನ್ನ ವಾಹನವಾದ ಹಂಸದಿಂದ ಕೆಳಕ್ಕಿಳಿದು ಕೃಷ್ಣನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಅವನ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತದೆ. ಹೇ ಕೃಷ್ಣ, ಸೃಷ್ಟಿಕರ್ತನಾದ ನನಗೆ ನಿನ್ನ ಮಾಯೆಯನ್ನು ಅರಿಯಲಾಗಲಿಲ್ಲ. ನನ್ನ ಅಹಂಕಾರದಿಂದ ನಾನು ನಿನ್ನನ್ನು ಪರೀಕ್ಷಿಸಲು ಹೋಗಿ ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಾನೆ. ಕೃಷ್ಣನು ನಗುತ್ತಾ ಬ್ರಹ್ಮದೇವನನ್ನು ಆಶೀರ್ವದಿಸಿ ಬಚ್ಚಿಟ್ಟಿದ್ದ ಅಸಲಿ ಗೆಳೆಯರನ್ನು ಮರಳಿ ಕರೆತರುತ್ತಾನೆ. ಇಡೀ 1 ವರ್ಷ ಕಳೆದಿದ್ದರೂ ಕೃಷ್ಣನ ಮಾಯೆಯಿಂದಾಗಿ ಗೋಪಾಲಕರಿಗೆ ತಾವು ಮನೆಬಿಟ್ಟು ಬಂದಿದ್ದು ಕೇವಲ ಕೆಲವು ನಿಮಿಷಗಳ ಹಿಂದಷ್ಟೇ ಎಂದು ಭಾಸವಾಗುತ್ತದೆ. ಆದರೆ ರಾಧೆಗೆ ಮಾತ್ರ ಆ ಇಡೀ ವರ್ಷದ ಪ್ರತಿ ಕ್ಷಣವೂ ನೆನಪಿತ್ತು. ಅವಳು ಕೃಷ್ಣನ ಬಳಿ ಬಂದು ಹೇಳುತ್ತಾಳೆ, ಕೃಷ್ಣ, ಬ್ರಹ್ಮದೇವನಿಗೆ ನಿನ್ನನ್ನು ಅರಿಯಲು 1000 ವರ್ಷ ಬೇಕಾಗಬಹುದು. ಆದರೆ ಪ್ರೇಮದಿಂದ ನಿನ್ನನ್ನು ಅರಿಯಲು 1 ಕ್ಷಣ ಸಾಕು. ಕೃಷ್ಣನು ರಾಧೆಯ ಭಕ್ತಿಗೆ ಮೆಚ್ಚಿ ಅವಳಿಗೆ ಒಂದು ದಿವ್ಯ ಸ್ಮಿತವನ್ನು ನೀಡುತ್ತಾನೆ. ಸ್ನೇಹಿತರೆ, ಜ್ಞಾನ ಮತ್ತು ಶಕ್ತಿಗಿಂತಲೂ ಪ್ರೇಮ ಮತ್ತು ಶರಣಾಗತಿ ಶ್ರೇಷ್ಠ ಎನ್ನುವುದೇ ಈ ಲೀಲೆಯ ಸಾರ. ಬ್ರಹ್ಮದೇವನ ಅಹಂಕಾರ ಮುರಿದ ಮೇಲೆ ಬೃಂದಾವನದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಆದರೆ ಈಗ ಕಂಸನ ಅಟ್ಟಹಾಸ ಮತ್ತೊಂದು ಹಂತಕ್ಕೆ ತಲುಪಲಿದೆ. ಬೃಂದಾವನಕ್ಕೆ ಬರುವ ಸಂಕಷ್ಟಗಳ ಮಾಲೆ ಮುಂದುವರಿಯುತ್ತದೆ. ನಾಳಿನ 18ನೇ ದಿನದ ಭಾಗದಲ್ಲಿ ಕೃಷ್ಣನು ಧೇನುಕಾಸುರ ಎಂಬ ಕತ್ಯರೂಪದ ರಾಕ್ಷಸನನ್ನು ಹೇಗೆ ಸಂಹರಿಸಿದ ಎಂಬುದನ್ನು ತಿಳಿಯೋಣ. ಜೈ ಶ್ರೀ ರಾಧಾಕೃಷ್ಣ.